ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಮತ್ತೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳು ಖುಷಿ. ಮಾಡಿ. ಇವತ್ತು ಏನ್ ತಿಂಡಿ ಮಾಡಿದ್ಲು ಅಮ್ಮ ಹೇಳು. ಮೊಟ್ಟೆ ದೋಸೆ ಮಾಡಿದ್ಲಾ? ಅಲ್ಲ, ಬೆಳಿಗ್ಗೆ ಬೆಳಿಗ್ಗೆ ಏನ್ ಮಾಡಿದ್ಲು ಅಮ್ಮ? ಅನ್ನ ಅನ್ಬಾರ್ದು, ಪಲಾವ್ ಅನ್ಬೇಕು. ಖಾರ ಪಲಾವ್ ಮಾಡಿದ್ಲಲ್ಲ. ಖಾರ ಪೊಂಗಲ್ ನೋಡಿದ್ದೀರಾ ಗೈಸ್? ನಮ್ಮನೇಲಿ ಖಾರ ಪಲಾವ್ ಮಾಡಿದ್ರು ಇವತ್ತು ನಮ್ಮ ನವಿಯವರು. ಏನ್ರಿ ಅದು ಖಾರ ಪಲಾವು? ಖಾರ ಜಾಸ್ತಿ ಆಗಿತ್ತು ನಮ್ಮನೇಲಿ ಇವತ್ತ ಗೈಸ್. ನಮ್ಮ ನವಿಯವರು ಖಾರ ಪೊಂಗಲ್ ಮಾಡಕ್ ಹೋಗಿ ಖಾರ ಪಲಾವ್ ಮಾಡಿದ್ರು. ಯಾಕೆ ಜಾಸ್ತಿ? ಎಸ್, ತುಂಬ ಖಾರ ಆಗಿತ್ತು ಗೈಸ್. ತುಂಬ ಹೊಟ್ಟೆ ಎಲ್ಲ ಉರಿತಿತ್ತು ನನಗಂತೂ. ಬೆಳಗ್ಗೆ 8 ಗಂಟೆಗೆ ನಾಷ್ಟ ಮಾಡ್ಕೊಂಡು ಹೋಗಿದ್ದ, 10:30 ಬರೋತಕ್ಕಾಗಲಿಲ್ಲ. ಆಮೇಲೆ ಹೋಗ್ಬಿಟ್ಟು ಒಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಬಿಟ್ಟು ಬಂದು ಅಪ್ಪ ಅವಾಗ ತಣ್ಣಗಾಯ್ತು ಹೊಟ್ಟೆ, ಅಷ್ಟು ಖಾರ. ನಿನ್ನೆ ವಿಡಿಯೋದಲ್ಲಿ ಡಯಟ್ ಅದು ಇದು ಅಂತ ಹೇಳಿದಲ್ಲ ಗೈಸ್. ನಾನು ಡಯಟ್ ಶುರು ಮಾಡಿದೆ ಗೈಸ್, ನಂಗೆ ಹುಷಾರಿಲ್ಲದಂಗಾಗುತ್ತೆ. ಏನು ಅನ್ನೋದೇ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ. ಸಕ್ಕರೆ ತಿಂದೆ ಹೋದ್ರೆ ನಾನು ತಲೆ ಸುತ್ತ ಬರ್ತಿರುತ್ತೆ, ಸುಸ್ತಾಯ್ತಿರುತ್ತೆ. ಅವತ್ತಿನ ದಿನ ಎಲ್ಲ ಆಗದ್ದೇ ಇಲ್ಲ ನಂಗೆ. ಸಕ್ಕರೆ ತಿಂದ್ರೆ ಆರಾಮಾಗಿರ್ತೀಯಾ? ಅಂದ್ರೆ ಸಕ್ಕರೆ ತಿನ್ನೋದಲ್ಲ ಗೈಸ್, ಕಾಫಿನಾರ ಕುಡಿಬೇಕು, ಒಂದ್ ಟೈಮಾರ ಕುಡಿಬೇಕು. ಅದೇನೋ ಸಕ್ಕರೆ ಬಾಡಿಗೆ ಇಲ್ದೆ ಹೋದ್ರೆ ಹತ್ರ ಆಗುತ್ತೋ ಏನಕ್ಕತ್ರ ಆಗುತ್ತೋ ಗೊತ್ತಿಲ್ಲ ನನಗೆ ಗೈಸ್. ಚೆಕ್ ಮಾಡಿಸ್ಬೇಕು. ನಾನು ಡೈಟ್ ಶುರು ಮಾಡಿದಾಗೆಲ್ಲ ಹುಷಾರಿಲ್ದಂಗೆ ಯಾಕಾಗುತ್ತೆ ಅಂತ ನಂಗೆ ಅನ್ಸುತ್ತೆ ಗೈಸ್, ಅಲ್ವಾ? ನಾನು ಯಾವತ್ತೂ ಮನೆ ಕಂಡೇ ಇರೋದನ್ನ, ನೆನೆ ಹುಷಾರಿಲ್ಲ ಮನೆ ಕೊಡಿದೆ ಗೈಸ್. ನೋಡಿ ಇಲ್ಲಿ ಇಬ್ರು ಕೂತಿದ್ದಾರೆ. ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಮನೆಯವರು ದೋಸೆ ರೆಡಿ ಮಾಡಿ ಇಟ್ಟಿದ್ದಾರೆ. ಮೊಟ್ಟೆ ಮತ್ತು ದೋಸೆ, ಮೊಟ್ಟೆ ಪಲ್ಯ ಮಾಡ್ಬೇಕಂತೆ. ನೋಡೋಣ, ಟ್ರೈ ಮಾಡೋಣ. ನಾವೇನು ಎಕ್ಸ್ಪರ್ಟ್ ಅಲ್ಲ. ಯಾಕಪ್ಪ ಅಂದರೆ ನಮ್ಮ ನವಿಗೆ ಕೈಯ ಬರೋಂಥ ಹೌದು, ಅಫ್ಕೋರ್ಸ್. ಗಂಡನ ಕೈಲಿ ಅಪ್ರೂಪಕ್ಕೆ ಮಾಡ್ಸ್ಕೊಂಡು ತಿನ್ನೋದು ಒಂಥರ ಹೋಟ್ಲಲ್ಲಿ ತಿಂದಂಗೆ ಅನ್ಸುತ್ತೆ. ಅದು ನಮ್ಮ ನವಿಗೆ ಹೋಟ್ಲು ರುಚಿ ಸಿಗುತ್ತೆ, ಅದಕ್ಕೆ ಗಂಡ ಮಾಡಲಿ ಅಂತ ಆಸೆ ಪಡ್ತಾಳೆ ಅವಳು. ಅವಳು ರುಚಿ ತಿಂದು ತಿಂದು ಅವಳಿಗೆ ಬೇಜಾರಾಗಿರುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಮಾಡ್ಕೊಡ್ತೀನಿ ಇವತ್ತು. ಓಕೆನಾ? ಪಾಪ ಗಂಡ ಸುಸ್ತಾಗಿ ಬಂದಿದ್ರು ಪಾಪ ಮಾಡಿಸ್ತೀಯಲ್ಲ, ಬೇಜಾರಾಗಲ್ಲ? ಅದು ಬೇರೆ, ಇದು ಬೇರೆ ಅಲ್ವಾ ಗೈಸ್? ನಾನು ನಮ್ಮ ದಿವಂಗೆ ಹೇಳ್ದೆ ಗೈಸ್, ನಮ್ಮ ದಿವ ಏನಾರು ತಿನ್ನಕ್ಕೆ ತಗಮ್ಮ ಅಂತ ಹೇಳ್ದ. ಬಿಡೋ ಮಗನೇ ದೋಸೆನೂ. ಏನು ಗೊತ್ತಾ ಗೈಸ್, ನಾನು ಮನೆ ಕಡೆ ಆಗ್ತಾನೆ ಇರಲಿಲ್ಲ. ಒಂಥರ ನಿದ್ದೆ 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 ಸರಿಯಾಗಿ ಮಾಡೇ ಇರಲಿಲ್ಲ. ನಾನು ವಿಡಿಯೋ ಎಡಿಟು ಅದು ಇದು ಅಂತ ಸರಿಯಾಗಿ ನಿದ್ದೆನೇ ಮಾಡ್ತಿರ್ಲಿಲ್ಲ. ಮಧ್ಯಾಹ್ನಕ್ಕೂ ನಿದ್ದೆ ಮಾಡೋದ್ಬಿಡ, ರಾತ್ರಿ ನಿದ್ದೆ ಬರಲ್ಲ ಅಂತ ಅನ್ಕೊಂಡಿದ್ದೆ. ಅದು ನಿನ್ನೆ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ಅಂದ್ರೆ ರಾತ್ರಿನೂ ನಿದ್ದೆ ಬರಲಿಲ್ಲ. ಆಮೇಲೆ ಸುಸ್ತಾಗ್ಬಿಡ್ತೀನಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಸುಸ್ತಾಗ್ಬಿಡ್ತೀನಿ ಅಂತ ನಾನು ಏನು ಮಾಡಿದೆ, ಅಣ್ಣ ಮಾಡ್ತಾನೆ ಅಂದ್ರೆ ನೀನು ಮಾಡೋದಲ್ಲ. ಮನೆಗೆ ಹೋಗ್ಬಿಟ್ಟೆ ಇವತ್ತು ಮಧ್ಯಾಹ್ನ. ಅದು ಎದ್ದೊಳಕ್ಕೆ ಆಯ್ತಲ್ಲ. ಇವನು ಅಮ್ಮ ಅಮ್ಮ ಅಪ್ಪಂಗೆ ಫೋನ್ ಮಾಡು ಅಮ್ಮ ಅಮ್ಮ ಅಂತ ಅಂತಿದ್ದ. ಆಮೇಲೆ ಫೋನ್ ಮಾಡಿ ಕೊಟ್ರೆ ಏನ್ ಹೇಳ್ಬೇಕು ಇವನು, ಅಮ್ಮಂಗೆ ಮಾತ್ರ ತಗೋಬಪ್ಪ, ಮಾತ್ರ ತಗೋಬಂತ ನೀನು ಮನಿಕೊಂಡಿದ್ದೀನಲ್ಲ ತುಂಬ ಹೊತ್ತು ಆಯ್ತಲ್ಲ ಅನ್ಕೊಂಡು ಮಂಕೋಬಿಟ್ನಲ್ಲ. ಅದಕ್ಕೂ ಹುಷಾರಿಲ್ಲ ಅಮ್ಮಂಗೆ, ಮನೆ ಕಳಲ್ವಲ್ಲ ಹಂಗೆಲ್ಲ, ಹುಷಾರಿಲ್ವೇನೋ ಅನ್ಕೊಂಡು ಅಪ್ಪ ಮಾತ್ರ ತಗೋಬ ಅಮ್ಮಂಗೆ ಅಂತ ಹೇಳ್ತಾನೆ. ಯಾಗಲೇ ನನಗೆ ಮಾತಾಡಿ ಹಿಂಗೆ ಏನ್ ಬೇಕದನ್ನ ಕೇಳು ಅಂದಾಗ ಅವ್ನು ಹೇಳ್ದ ಫಸ್ಟ್ ಹೇಳ್ದೆ ಏನ್ ತಗೋಬ ಅಂತ ಅಂದ. ಮಾತ್ರನೇ ಫಸ್ಟ್ ಹೇಳಿದವನು ಅಮ್ಮಂಗೆ. ಆಮೇಲೆ ನಿಮ್ಗೇನೋ ತಗೋ ಇಡ್ಲಿ, ಇಡ್ಲಿ ತಗೋ, ಅಮ್ಮಂಗೆ ಹುಷಾರಿಲ್ಲ ಇಡ್ಲಿ ತಾಂಬ. ಆಮೇಲಿಂದ ಮತ್ತೇನೆ ದೋಸೆ ಆಯ್ತು. ಆಮೇಲಿಂದ ಮತ್ತೇನೆ ಪಲಾವ್ಗೆ ಅನ್ನ ಅಂತಾನೆ. ಪಲಾವ್ ಅಂತ ಗೊತ್ತು, ಅದು ಮಾಡ್ಕೊಡ್ತಾನೆ ಪಲಾವ್ ಅನ್ನೋದನ್ನ. ಪಲಾವ್ ತಗಮ್ಮ ಅಂದ. ಇಷ್ಟೊತ್ನಲ್ಲಿ ಸಿಗಲ್ಲ ಮಗನೇ, ಸಂಜೆ 6 ಗಂಟೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬೆಳಿಗ್ಗೆ ಸಿಗುತ್ತಾ, ಇವಾಗೆಲ್ಲ ಕ್ಲೋಸ್ ಮಾಡಿರ್ತಾರ ಅಂತ ಕೇಳ್ಕೊಂಡ. ಆಮೇಲೆ ಮತ್ತೇನೆ ಅವರಪ್ಪ ಮೊಟ್ಟೆ ತಗೋತೀನಿ ಅಂತ ಅಂದ್ರು. ಓಕೆ ಅಂತ. ಐಸ್ ಕ್ರೀಮ್ ತಗೋಬ ಅಂತ, ಅದು ತರ್ಲಿಲ್ಲ. ಅದಕ್ಕೂ ಹೊತ್ತ ಅದು ಏನೋ ಸಮಾಧಾನ ಮಾಡಿದ್ರು. ಏ ಖುಷಿ, ಒಟ್ಟೊಟ್ಟೆ ಅಂದ್ರೆ ಯಾಕಂತಿದ್ಯಾ ಮಾತಾಡ್ಬೇಕಾರೆ? ಕೂಚು ಬೈಟ್, ಚುಕ್ಕೆ ಬೈಟ್. ಸಂಜೆ ಹೊತ್ತು ಗೈಸ್ ಡ್ಯೂಟಿಯಿಂದ ಬರ್ಬೇಕಾದ್ರೆ ಒಂದು ಫೋನು, ಅಪ್ಪ ಏನಾದರೂ ಬೇಕು ಅಂತ ಡೈಲಿ. ಅಪ್ಪನ್ನ ಅದಕ್ಕೆ ಮಾತ್ರ ಇಷ್ಟಪಟ್ಟು ಕೇಳೋದು, ಅದು ಬೇಕು ಇದು ಬೇಕು ಅಂತ. ಯಾರಿಷ್ಟ ಅಂದರೆ ಅಮ್ಮ ಅನ್ನೋದು. ನನ್ನ ಮಗ ನನ್ನ ಚಿನ್ನ ಬಂಗಾರ ಇವರು ಇಬ್ರು. ಸರಿ, ಓಕೆ, ಬನ್ನಿ ಇವಾಗ ಅಡುಗೆ ಮಾಡೋಣ. ಅಕ್ಕ
ಕಾಲ್ ಮುರಿಯೋದೆ ನಾನು. ನೋಡಿ ಗೈಸ್, ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಸುಸ್ತಾಗಿ ಬಂದಾಗ ಫೇಸ್ ಕಟ್ ಯಾವ ಥರ ಇರುತ್ತೆ ಅಂತ ಈ ಥರ ಇರುತ್ತೆ. ನಗರ ಆಡ್ಕೊಂಡು ಚೆನ್ನಾಗೈತೆ. ಸೂಪರ್ ಮುದ್ದು ಇರೋ ಥರ ಕಂಡಿದ್ದೀನಿ ನೀನು. ನೋಡಿ ಗೈಸ್, ಸುಸ್ತಾಗಿರೋ ಮುಖ ಹಿಂಗಿರುತ್ತೆ ಡ್ಯೂಟಿಲಿ ಕೆಲಸ ಮಾಡೋದು. ಸಾಕು ಇದೆಲ್ಲ ಡವ್ ನಿಮ್ದು ಮಾಡಿ. ಡವಲ್ಲ ಗೈಸ್, ನಿಜ ಕೆಲಸ ಮಾಡ್ತೀವಿ ನಾವು. ಹಾರ್ಡ್ ವರ್ಕ್ ಜಾಸ್ತಿ ನಮ್ದು, ಅಯ್ಯೋ ಸ್ಮಾರ್ಟ್ ವರ್ಕ್ ಅಲ್ಲ ಕೆಲ್ಸ ನಮ್ದು. ಮಾಡಲ್ಲ ಅಂತ ಹೇಳೇ ಇಲ್ಲ. ನೀನ್ ಹೇಳಿಲ್ಲ, ನಾನು ಹೇಳ್ಕೊತಾ ಇದ್ದೀನಿ. ಅಲ್ಲ, ಎಲ್ಲ ನಾನ್ ಹೇಳ್ಕೊತಾ ಇದ್ದೀನಿ. ready ಆಗು ನೀನು. ನಾನು ಹೇಳ್ಕೊತಾ ಇದ್ದೀನಪ್ಪ ನನ್ನ ಕಷ್ಟನ. ನನ್ ಕಷ್ಟ ನಾನು ಹೇಳ ಒಂದ್ ಕಡೆಯಿಂದ ಕುತ್ಕೊಂಡಿ. ಬೇಡ, ನನ್ನ ಚಾನಲ್ ಇದು, ನಾನು ಹೇಳ್ಕೊತೀನಿ ನನ್ನ ಕಷ್ಟ ಅಲ್ವಾ ಗೈಸ್. ದುಡ್ದು ಬಂದು ಸುಸ್ತಾಗಿದ್ದೀನಿ. ಇವಾಗ ನನ್ನ ಹೆಂಡ್ತಿಗೂ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಪಾಪ ಬೆಳಗ್ಗೆಯಿಂದ ಮಕ್ಳು ನೋಡ್ಕೊಂಡಿರ್ತಾಳಲ್ಲ ಅಂತ ಅಷ್ಟೇ. ಇಲ್ಲಾಂದರೆ ಯಾರು ಮಾಡ್ಕೊಡ್ತೀವಿ ಮಾಡೇ ಅಂದು. ಏನಾದರೂ ವೆರೈಟಿ ಮಾಡ್ಬೇಕಂದ್ರೆ ನಾನು ಕೈ ಹಾಕ್ತೀನಿ. ಮಾಮೂಲಿ ಅನ್ನ ಸಾರು ಮುದ್ದೆ ಆದರೆ ಅವಳೆ ಮಾಡ್ತಾಳೆ. ರೊಟ್ಟಿ ಮಾಡೋದು, ರೊಟ್ಟಿನ ಇವಾಗ ಇತ್ತೀಚೆಗೊಂದು ಸಖತ್ತಾಗಿ ಮಾಡೋದು ಕಲ್ತಿದ್ದಾಳೆ ಗೈಸ್. ಇಷ್ಟು ದಿನ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಎಣ್ಣೆ ಹಾಕ್ಬಿಟ್ಟು ತೊಟ್ಬಿಟ್ಟು ಹಿಂಗೆ ಕೊಡೋಳು, ಅದು ಚೆನ್ನಾಗಿ ಗೊತ್ತಿರಲಿಲ್ಲ. ಇವಾಗ ಅವ್ರ ಅಮ್ಮ ಏನೋ ಒಂದು ಸಲ ಮಾಡಿದಾಗ ಅದು ನೋಡ್ಕೊಂಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಯಾವ ಥರ ಅಂದರೆ ಅದಕ್ಕೆ ಬಿಸಿನೀರು ಹಾಕೊಂಡು ಕಲಿಸ್ಕೊಂಡು ಮಾಡೋಕ್ಕೆ ಗೊತ್ತಿರಲಿಲ್ಲ. ಕೈ ಸುಡುತ್ತೆ ಅಂತ ಬಿಸಿನೀರಲ್ಲಿ ಕಲಿಸ್ತಿರ್ಲಿಲ್ಲ ಅವಳು. ತಣ್ಣೀರಲ್ಲಿ ಕಲಿಸ್ಕೊಳ್ಳೋಳು, ಅದು ಒಡೆದೋಗೋದು. ಅದಕ್ಕೆ ದಪ್ಪ ದಪ್ಪ ತೊಟ್ಬಿಟ್ಟಿರೋಳು. ಇವಾಗ ಬಿಸಿನೀರು ಹಾಕಿ ತೊಟ್ಬಿಟ್ಟು ಹಿಂಗೆ ಗೊತ್ತಿದ್ರು ಚಪಾತಿ ಥರ ಮಾಡ್ತಾಯಿದ್ದಲ್ಲ, ಅಷ್ಟು ತೆಳಗೆ ಚೆನ್ನಾಗಿ ಬರುತ್ತೆ. ಅದೊಂದು ಇಷ್ಟ ಆಗ್ತೈತೆ ಇವಾಗ. ಯಾವಾಗ ಬೇಕು ಅವಾಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಅದೊಂದು ಲೈಕ್ ಮಾಡಿದ್ದೀನಿ ಇವಾಗ ನಮ್ಮ ನವಿ ಅಡುಗೆಯಿಂದ. ಅದಕ್ಕೆ ಎಕ್ಸ್ಟ್ರಾ ಪಲ್ಯ ಮಾಡ್ತಾಯಿದ್ದ ಗೈಸ್, ಆ ಪಲ್ಯನೇ ಸಾಕಾಗಲ್ಲ ನಮ್ಮ ಮನೇಲಿ, ಅಷ್ಟು ಸಖತ್ತಾಗಿರುತ್ತೆ ರೊಟ್ಟಿ. ಹೊಗಳುತ್ತಾ ಇದ್ದೀನಲ್ಲ, ಹಿಂದಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಇಷ್ಟೆಲ್ಲ ಹೊಗಳು ಬೇಡ ಮುದ್ದು, ನನಗೆ ನಾಚಿಕೆ ಆಗುತ್ತೆ ಅಂತೆಲ್ಲ. ನಮ್ಮನವ್ರು ಹೇಳ್ತಾರಾಗೇನೆ ತಿಂತೀನಿ ಅಂತ ಹೇಳ್ತಾರಾಗೇನೆ ಬಿಡಿಸ್ಕೊಡ್ತಿದ್ದಾರೆ. ಅವರೇ ತಿಂತಾರೆ ಅನ್ಸೈತಿ ನಂಗೇನೋ, ನನಗೆ ಅಂತ ಬಿಡಿಸ್ಬಿಟ್ಟು ಖುಷಿ ಅವ್ರಿಗೆ ಕೊಡ್ತಾರೆ ಅಂತ ಆಸೆ ಪಡ್ತವನೆ. ಏ ಸುಡುತ್ತೆ ಸುಡುತ್ತೆ, ಬೇಡ. ಓಪಾ ಸುಡುತ್ತೆ, ಮಕ್ಳಿಗೆ ಹಂಗೆ ಕೊಡೋಕೆ ಹೋಗ್ತೀಯಲ್ಲ, ಸುಡುತ್ತೆ ಅಲ್ವಾ? ಇದೆಲ್ಲ ಡವ್ ಗೈ ಸುಡ್ತೈತದು ನೋಡಿ, ಚೂರು ಚೂರು ಒಯ್ದೈತೆ. ಅದಕ್ಕೆ ಫೀಲ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಬೇಯಿಸ್ತಿದ್ದಂಗೆ ಹಿಂಗೆ ತಿಂದ್ಬಿಟ್ರೆ ಅದಕ್ಕೆ ಉಪ್ಪು ಹಾಕಿರೋದಕ್ಕೂ ಉಪ್ಪು ಸಖತ್ತಾಗತ್ತಿದೆ ಗೈಸ್. ಯಮ್ಮಿ. ಸುಡ್ತಾ ಇದೆಯಾ? ಅಷ್ಟೇನು ಸುಡ್ತಾ ಇಲ್ಲ ನಮಗೇನು, ಮಕ್ಳಿಗೆ ಸುಡುತ್ತೆ. ದಿವಾ ಕೆಳಗಡೆ ಇಳಿ, ನೀನು ಅದ್ರ ಮೇಲೆ ಹತ್ತಿದ್ರೆ ನಮ್ಗೆ ಅವರು ವಿಡಿಯೋ ಡಿಲೀಟ್ ಮಾಡ್ತಾರೆ. ಸರಿ, ಇವಾಗ ನಮ್ಮ ದಿವಿತ್ ಅವರು ಬರೆಯೋಕೆ ಕೂತ್ಕೋತಾರೆ. ನಮ್ಮ ನವಿಯವರು ಪೂರ್ತಿ ಮೊಟ್ಟೆನ ತಿಂದು ಮುಗಿಸಿದ್ದಾರೆ. 10 ನಿಮಿಷ ಬೇಯಿಸಿರೋದು, ಚೆನ್ನಾಗಿ ಬಂದೈತೆ ಮೊಟ್ಟೆ. ಉಪ್ಪು ಹಾಕಿದೀವಲ್ಲ, ಪರ್ಫೆಕ್ಟ್ ಆಗಿದೆಯಲ್ಲ. ಬನ್ನಿ ಗೈಸ್, ಇವಾಗ ಈರುಳ್ಳಿನ ಕಟ್ ಮಾಡಿಕೊಡ ನಮ್ಮ ನವಿಯವ್ರಿಗೆ. ಕೊಡ್ರಿ, ಅದನ್ನು ತೊಳ್ಬಿಟ್ಟು ಕೊಡ್ರಿ. ಅಯ್ಯೋ ಮರ್ತೆ ಹೋದೆ ನೋಡಿ ಗೈಸ್, ಇವಾಗ ನೆನ್ಸ್ಕೊಂಡಿದ್ದೀನಿ. ಅವಾಗ ನಾನು ಕಾಫಿ ಕುಡಿಬೇಕಾರೆ ಹಾಲು ತಣ್ಣಗಾಲಿ ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನು ನಾನು ಮರ್ತುಬಿಟ್ಟು ಹಂಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಅದನ್ನು ಟೊಮೊಟೊ ತಗೊಡು ಅಂತ ಹೇಳಿದೆ ದಿವಿಗೆ. ಅದನ್ನ ನೋಡ್ಬಿಟ್ಟು ಹಾಲು ಮರ್ತೋದಾ ಅಂತ ಕೇಳ್ತಾ ಇದ್ದಾನೆ. ಒಂದೊಂದು ಸಲ ಮರ್ತೋಯ್ತು. ನೀನು ಮರ್ತೋಗಿದ್ದೆ ತಾನೇ? ನೀನು ಫ್ರಿಡ್ಜಲ್ಲಿ ನೋಡ್ಬಿಟ್ಟು ತಾನೇ ಕೇಳಿದ್ದು. ಅಮ್ಮಂತ ಅದು ತೊಳಸ್ಕೊಡೋದ ಕಟ್ ಮಾಡೋದು ಈರುಳ್ಳಿ. ಈರುಳ್ಳಿನ ಟೊಮೊಟೊನೋ? ಅದು ಅದೇ ಟೊಮೊಟೊ. ಟೊಮೊಟೊ ಅಲ್ಲ ಅದು ಅಂದ್ರೆ ಕಟ್ ಮಾಡೋ ಮಣೆ. ನೋಡಿ ಗೈಸ್, ನವಿ ನನ್ನನ್ನೇ ರೇಗಿಸ್ತಾಳೆ. 3 ಅಡಿ ಅವಳೆ. ಕಣ್ಣು ಉರಿತಾ ಇದೆ ಗಾಯ್ಸ್. ನೀನೇನು ಬಿಡಿಸ್ಬೇಡ. ನೋಡಿ ಗೈಸ್, ಇಲ್ಲಿ ಈರುಳ್ಳಿ ಕಟ್ ಮಾಡಾಯಿತು. ಇಲ್ಲಿ ನಮ್ಮ ನವಿಯವರು ಮೊಟ್ಟೆ ಬಿಡಿಸ್ಕೊತಾ ಇದ್ದಾರೆ. ಬಂದು ಎಗ್ ಕರಿ ಅಂತಾರಲ್ಲ, ಅದನ್ನು ಮಾಡ್ತಿರೋದು ಗೈಸ್. ಅಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ರುಬ್ಕೋತಾರೆ ಇವಾಗ ನಮ್ಮ ನವಿಯವರು. ಇನ್ನೇನು ಹಾಕ್ಬೇಕ್ರಿ ಇದಕ್ಕೆ? ಈರುಳ್ಳಿ ಹಾಕಿದ್ದೀವಿ, ಟೊಮೊಟೊ, ಶುಂಠಿ ಪೇಸ್ಟ್, ಅಷ್ಟೇನಾ? ಏನು ಮಗನೇ? ಹಾಂ, ಆಟ ಆಡಿದ್ರೆ ಚೆನ್ನಾಗಿ ಆಟ ಆಡ್ಬೇಕಂತೆ ಗೈಸ್ ಅವರಮ್ಮ. ಚೆನ್ನಾಗಿ ಆಟ ಆಡಿ. ಏನದಿವೆ ಅದು ಕೈಲಿ ಇಟ್ಕೊಂಡಿರೋದು? ಹೆಂಗೆ? ಏನಕ್ಕೆ ಹಾಕತ್ತಾರ ಅದು? ಅದಕ್ಕೆ ಅದನ್ನ ಹಾಕಬೇಕಾ? ಯಾರು ಹೇಳಿದ್ದು?
ತಾವು ರಾತ ಬಂದು ಹೇಳ್ಕೊಟ್ಟಿದ್ದ ಮಾಡ್ರಿ ಬೇಗ ದೋಸೆ ದೋಸೆ ತಿನ್ನೋಣ ಹೊಟ್ಟೆ ಹಸಿತೈತೆ ದೋಸೆ ನೋಡಿ ಗೈಸ್ ಇಲ್ಲಿ ಕುತ್ಕೊಂಡು ನಾನು ಅಲ್ಲೊಬ್ಬರಿಗೆ ಬಿಟ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಗೈಸ್. ನಿಮ್ಗೆ ವಿಡಿಯೋ ಒಂದು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಗೈಸ್. ಬಾಯ್ 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 ಬಾಯ್. 3 ಜನ 3 ದಿಕ್ಕೆಲ್ಲ ಕೂತಿದ್ದಾರೆ. ನಾನು ಕೆಳಗಡೆ ಕೂತ್ಕೊಂಡೆ 4 ಜನ ಬಂದು ಅಲ್ಲಿ ಕೂತಾರೆ ಖುಷಿ ಹತ್ರ. ಇವತ್ತು ಮಾತ್ರ ಅಲ್ಲಲ್ಲಲ್ಲಲ್ಲಲ್ಲೂ ನಾನು ಯಾವಾಗಲೂ ಮೇಲೆ ಗೈಸ್ ಕೂತ್ಕೊಳ್ಳೋದು. ಕೆಳಗಡೆ ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ. I just ಮನ್ಸು ಮಾಡಿದ್ದೀವಿ. ಬಾಯ್ ಬಾಯ್.